ನಮಸ್ಕಾರ. ಕೊನೆಯ 6 ಎಸೆತಗಳಲ್ಲಿ ಬೇಕಾಗಿತ್ತು 11 ರನ್. ನಂತರ ನಡೆಯಿತು ದೊಡ್ಡ ಹೈ ಡ್ರಾಮಾ. 99% ಸೋಲುವ ಪಂದ್ಯವನ್ನ ಗೆದ್ದು ಬೇಗಿತ್ತು ರಾಜಸ್ಥಾನ್. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ನಿನ್ನೆ ನಡೆದ ರಾಜಸ್ಥಾನ್ ರಾಯಲ್ಸ್ ಹಾಗೂ ಗುಜರಾತ್ ಟೈಟಾನ್ಸ್ ನಡುವಿನ IPL ನ ಈ ಥ್ರಿಲ್ಲಿಂಗ್ ಮ್ಯಾಚ್ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, 2026ರ IPL ಬೋರಿಂಗ್ ಎಂದು ಕೊರಗುತ್ತಿದ್ದ ಕ್ರೀಡಾ ಅಭಿಮಾನಿಗಳಿಗೆ ನಿನ್ನೆ ಒಂದು ಥ್ರಿಲ್ಲಿಂಗ್ ಮ್ಯಾಚ್ ನೋಡಲು ಸಿಕ್ಕಿತು ಸ್ನೇಹಿತರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ IPL 2026ರ 9ನೇ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು. ಈ ಗೆಲ್ಲುವ ಪಂದ್ಯವನ್ನ ಕೈಚೆಲ್ಲಿದ ಗುಜರಾತ್ ಟೈಟಾನ್ಸ್ ಲೀಗ್ನಲ್ಲಿ ಸತತ 2ನೇ ಪಂದ್ಯವನ್ನ ಸೋತರೆ, ಅತ್ತ ಸಾಂಘಿಕ ಪ್ರದರ್ಶನ ನೀಡಿದ ರಾಜಸ್ಥಾನ ರಾಯಲ್ಸ್ ಸತತ 2ನೇ ಗೆಲುವು ದಾಖಲಿಸಿತು. ಇದರೊಂದಿಗೆ ಟೂರ್ನಿಯಲ್ಲಿ ಗೆಲುವಿನ ಆಜೆಯ ಓಟವನ್ನ ಮುಂದುವರೆಸಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ ರಾಯಲ್ಸ್ ತಂಡ ಉತ್ತಮ ಆರಂಭ ಪಡೆದುಕೊಂಡಿತ್ತು ಸ್ನೇಹಿತರೆ. ಯಶಸ್ವಿ ಜೈಸ್ವಾಲ್ ಹಾಗೂ ವೈಭವ್ ಸೂರ್ಯವಂಶಿ ತಂಡಕ್ಕೆ ಸ್ಫೋಟಕ ಆರಂಭವನ್ನ ತಂದುಕೊಡುತ್ತಾರೆ. ನಂತರ ಮಿಡಲ್ ಓವರ್ ನಲ್ಲಿ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿದ್ದ ಧ್ರುವ ಜುರೇಲ್ ಕೂಡ ಆಕರ್ಷಕ ಅರ್ಧ ಶತಕ ಸಿಡಿಸಿದರು. ಇದಲ್ಲದೆ ಓಪನರ್ ಯಶಸ್ವಿ ಜೈಸ್ವಾಲ್ ಸ್ಫೋಟಕ ಇನ್ನಿಂಗ್ಸ್ ಆಡಿದರು. ಜೈಸ್ವಾಲ್ 36 ಎಸೆತಗಳಲ್ಲಿ 55 ರನ್ ಗಳಿಸಿದರೆ ಧ್ರುವ ಜುರೇಲ್ 41 ಎಸೆತಗಳಿಂದ 75 ರನ್ ಗಳಿಸಿದರು ಮತ್ತು ವೈಭವ್ ಸೂರ್ಯವಂಶಿ 33 ರನ್ಗಳ ಕಾಣಿಕೆ ನೀಡಿದರು. ಇನ್ನುಳಿದಂತೆ ತಂಡದ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡಲಿಲ್ಲ. ಇತ್ತ GT ಪರ ಕಗಿಸೋ ರಬಾಡ 2 ವಿಕೆಟ್ ಪಡೆದು ಮಿಂಚಿದರು. ಪಂದ್ಯ ಗೆಲ್ಲಲು 211 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತ ಗುಜರಾತ್ ಟೈಟನ್ಸ್ ತಂಡ ಕೂಡ ಉತ್ತಮ ಆರಂಭ ಪಡೆದುಕೊಂಡಿತು. ಮೊದಲ ವಿಕೆಟ್ಗೆ 78 ರನ್ಗಳ ಜೊತೆ ಆಟವು ಸಿಕ್ಕಿತು. ಆರಂಭಿಕ ಆಟಗಾರ ಸಾಯಿ ಸುದರ್ಶನ್ 44 ಎಸೆತಗಳಲ್ಲಿ 73 ರನ್ಗಳ ಅಮೋಘ ಇನ್ನಿಂಗ್ಸ್ ಕೂಡ ಆಡಿದರು. ಆದರೆ ಸಾಯಿ ಸುದರ್ಶನ್ ವಿಕೆಟ್ ಪತನದ ಬಳಿಕ GT ತಂಡದ ಬ್ಯಾಟಿಂಗ್ ಹಳಿ ತಪ್ಪಿತು. ಮಿಡಲ್ ಓವರ್ ನಲ್ಲಿ ಬಂದ ಮಧ್ಯಮ ಕ್ರಮಾಂಕದ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ 20 ರನ್ಗಳ ಗಡಿ ದಾಟಿಲ್ಲ. ಇದರ ಪರಿಣಾಮವಾಗಿ ಗೆಲ್ಲುವ ಹಂತದಲ್ಲಿದ್ದ ಗುಜರಾತ್ ಸೋಲಿನ ದವಡೆಗೆ ಸಿಲುಕಿಕೊಂಡಿತ್ತು. ಈ ಹಂತದಲ್ಲಿ ಜೊತೆಯಾಗಿದ್ದ ರಾಶಿದ್ ಖಾನ್ ಹಾಗೂ ಕಗಿಸೋ ರಬಾಡ ಕ್ರಮವಾಗಿ 24 ಹಾಗೂ 23 ರನ್ಗಳ ಇನ್ನಿಂಗ್ಸ್ ಆಡುವ ಮೂಲಕ ಗೆಲುವಿಗಾಗಿ ಹೋರಾಟ ನೀಡಿದರು ಸ್ನೇಹಿತರೆ. ಆದರೆ ಕೊನೆ ಓವರ್ ನಲ್ಲಿ ಮ್ಯಾಜಿಕ್ ಮಾಡಿದ ತುಷಾರ್ ದೇಶ್ ಪಾಂಡೆ GT ತಂಡಕ್ಕೆ ಶಾಕ್ ನೀಡಿದರು. ಲಾಸ್ಟ್ ಓವರ್ ನಲ್ಲಿ GT ತಂಡದ ಗೆಲುವಿಗೆ ಬೇಕಾಗಿದ್ದು 11 ರನ್. ಮೊದಲ ಎಸೆತವೇ ವೈಡ್ ಹಾಕ್ತಾರೆ. ಅದಾದ ಬಳಿಕ ನಂತರದ 3 ಎಸೆತಗಳಲ್ಲಿ 1 ರನ್ ಪಡೆದುಕೊಳ್ಳುತ್ತಾರೆ. ಇನ್ನು 4ನೇ ಎಸೆತ ಡಾಟ್ ಆದರೆ 5ನೇ ಬಾಲ್ ನಲ್ಲಿ ರಶೀದ್ ಖಾನ್ ಔಟ್ ಆಗ್ತಾರೆ ಸ್ನೇಹಿತರೆ. ಇನ್ನು ಲಾಸ್ಟ್ ಬಾಲ್ ನಲ್ಲಿ ತಂಡದ ಗೆಲುವಿಗಾಗಿ 7 ರನ್ಗಳ ಅಗತ್ಯವಿರುತ್ತೆ. ಈ ಹಂತದಲ್ಲಿ ಆ ಬಾಲ್ ಕೂಡ ಡಾಟ್ ಆಗುವುದರೊಂದಿಗೆ ಈ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡ ಕೊನೆ ಹಂತದಲ್ಲಿ 6 ರನ್ಗಳ ರೋಚಕ ಗೆಲುವು ಪಡೆದುಕೊಂಡಿದೆ ಸ್ನೇಹಿತರೆ. ಮತ್ತು ಬೌಲಿಂಗ್ ನಲ್ಲಿ ರವಿ ಬಿಷ್ಣೋಯ್ ಪ್ರಮುಖ 4 ವಿಕೆಟ್ ಪಡೆದು ಮಿಂಚಿದರು. ಇದಲ್ಲದೆ ಗೆಲುವಿನ ರೂವಾರಿ ಅಂತಾನೂ ಅನ್ಸ್ಕೊಂಡ್ರು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.